ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಸದ್ಯ ಈ ಯುದ್ಧ ಶೀಘ್ರದಲ್ಲೇ ನಿಲ್ಲುವ ಸೂಚನೆ ಸಿಗ್ತಾ ಇದೆ. ಯಾಕಂದ್ರೆ ಅಮೆರಿಕ ಇಸ್ರೇಲ್ ವಿರುದ್ಧದ ಯುದ್ಧವನ್ನ ನಿಲ್ಲಿಸೋದಕ್ಕೆ ಇರಾನ್ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಿದೆ. ಯುದ್ಧವನ್ನ ನಿಲ್ಲಿಸೋದಕ್ಕೆ ಇರಾನ್ 3 ಕಂಡೀಷನ್ ಅನ್ನ ಹಾಕಿದೆ. ಇರಾನ್ ಅಧ್ಯಕ್ಷರಾಗಿರುವಂತಹ ಮಸೂದ್ ಪೆಜೆಸ್ಕಿಯಾನ್ 3 ಷರತ್ತುಗಳನ್ನ ಹಾಕಿದ್ದಾರೆ. ಈ 3 ಷರತ್ತುಗಳನ್ನ ಅಮೆರಿಕ ಒಪ್ಪಿಕೊಂಡ್ರೆ ಮಾತ್ರ ಯುದ್ಧ ನಿಲ್ಲಿಸುವ ಭರವಸೆಯನ್ನ ನೀಡಿದ್ದಾರೆ. ಈ ಪ್ರಾಂತ್ಯದ ಶಾಂತಿಗೆ ನಾವು ಬದ್ಧರಾಗಿದ್ದೇವೆ ಅಂತ ಇರಾನ್ನ ಅಧ್ಯಕ್ಷ ಮಸೂದ್ ತಿಳಿಸಿದ್ದು, ತನ್ನ ತೀರ್ಮಾನವನ್ನ ಈಗಾಗಲೇ ರಷ್ಯಾ ಹಾಗೂ ಪಾಕಿಸ್ತಾನಕ್ಕೂ ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಕಳೆದ 13 ದಿನಗಳಿಂದ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಪ್ರತಿದಿನ ಕೂಡ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಅಮೆರಿಕ ಬೇಷರತ್ ಶರಣಾಗತಿಯನ್ನ ಬಯಸ್ತಾ ಇದ್ರೆ, ಮತ್ತೊಂದ್ ಕಡೆ ಇದೀಗ ಇರಾನ್ 3 ಕಂಡೀಷನ್ಸ್ ಅನ್ನ ಹಾಕಿ ಯುದ್ಧವನ್ನ ನಿಲ್ಲಿಸುವ ಸೂಚನೆಯನ್ನ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಬೇಷರತ್ ಶರಣಾಗತಿಯನ್ನ ಬಯಸ್ತಿದ್ದಾರೆ. ನಾವ್ ಹೇಳಿರೋ ಕಂಡೀಷನ್ಸ್ಗೆ ಒಪ್ಕೋಬೇಕು, ನಾವ್ ಹೇಳಿದವರನ್ನೇ ಸರ್ವೋಚ್ಚ ನಾಯಕ ಮಾಡಬೇಕು ಅಂತ. ಆದ್ರೆ ಮತ್ತೊಂದ್ ಕಡೆ ಇರಾನ್ 3 ಕಂಡೀಷನ್ ಅನ್ನ ಹಾಕಿದೆ. ಇರಾನ್ ಮಾತನ್ನೇ ಕೇಳೋದಕ್ಕೆ ರೆಡಿ ಇಲ್ಲದೆ ಇರುವಂತಹ ಅಮೆರಿಕ ಅಥವಾ ಡೊನಾಲ್ಡ್ ಟ್ರಂಪ್ ಈಗ ಕಂಡೀಷನ್ಸ್ ಅನ್ನ ಒಪ್ಕೊಳ್ಳುತ್ತಾ? ಹೌದು ಪ್ರತೀಕ್ಷಾ, ಈ ಪ್ರಶ್ನೆ ಈಗ ಇಡೀ ಜಗತ್ತನ್ನ ಕಾಡ್ತಾ ಇದೆ ಮತ್ತು ಇಡೀ ಜಗತ್ತು ಕೂಡ ಈಗ ಇರಾನು, ಇಸ್ರೇಲು ಹಾಗೂ ಅಮೆರಿಕದ ನಡುವಿನ ಈ ಯುದ್ಧ ನಿಲ್ಲಬೇಕು ಅಂತೇಳಿ ಬಯಸ್ತಾ ಇದೆ. ಯಾಕೆಂತಂದ್ರೆ ಇಡೀ ಜಗತ್ತಿಗೆ ಈ ಕಚ್ಚಾ ತೈಲ ಮತ್ತು LPG ಸಿಲಿಂಡರ್ಗಳ ಕೊರತೆ ಆಗ್ತಾ ಇದೆ ಮತ್ತು ಪೂರೈಕೆ ಸರಪಳಿಯ ಮೇಲೂ ಕೂಡ ಒಂದು ನೆಗೆಟಿವ್ ಎಫೆಕ್ಟ್ ಉಂಟಾಗ್ತಾ ಇದೆ ಮತ್ತು ವಿಶ್ವದ ಬೇರೆ ಬೇರೆ ದೇಶಗಳಿಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ನಷ್ಟ ಉಂಟಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳು ಕೂಡ ಸಂಕಷ್ಟಕ್ಕೆ ಸಿಲುಕಾಕೊಂಡಿವೆ. ಜೊತೆಗೆ ವಿಶ್ವದ ಬೇರೆ ದೇಶಗಳು ಕೂಡ ತಮ್ಮದೇ ಆದಂತಹ ಸಂಕಷ್ಟ, ಆರ್ಥಿಕ ಹೊಡೆತ, ಆರ್ಥಿಕ ಹಿನ್ನಡೆಯನ್ನ ಅನುಭವಿಸ್ತವೆ. ಈ ಎಲ್ಲ ಆರ್ಥಿಕ ಹಿನ್ನಡೆ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದ್ರೆ ಇರಾನು, ಇಸ್ರೇಲು ಹಾಗೂ ಅಮೆರಿಕದ ನಡುವಿನ ಈ ಯುದ್ಧ ನಿಲ್ಲಬೇಕು. ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ ಜಾಗತಿಕ ಸಮುದಾಯ ಕೂಡ ಅಮೆರಿಕ ಹಾಗೂ ಇರಾನ್ 2 ದೇಶಗಳ ಮೇಲೂ ಕೂಡ ಒತ್ತಡವನ್ನು ಹೇರ್ತಾವೆ. ಈಗ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಇರಾನ್ ದೇಶ ಕೂಡ ಕೆಲವೊಂದು ಷರತ್ತುಗಳನ್ನು ಹಾಕಿದೆ. ಆ ಷರತ್ತುಗಳನ್ನು ಒಪ್ಪಿಕೊಂಡ್ರೆ ನಾವು ಕೂಡ ಯುದ್ಧವನ್ನು ನಿಲ್ಲಿಸಲಿಕ್ಕೆ ರೆಡಿ ಅಂತೇಳಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯಾನ್ ಅವರು ಈಗ ಟ್ವೀಟ್ ಅನ್ನ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ರಷ್ಯಾ ಮತ್ತು ಪಾಕಿಸ್ತಾನದ ನಾಯಕರುಗಳು ನಮ್ಮೊಂದಿಗೆ ಮಾತನಾಡಿದ್ರು. ಅವ್ರಿಗೂ ಕೂಡ ಇದೇ ತೀರ್ಮಾನವನ್ನು ನಾನು ತಿಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಅವರು ಹಾಕಿರ್ತಕ್ಕಂಥ ಕಂಡೀಷನ್ಗಳು ಏನು ಅಂದ್ರೆ, ಮೊದಲನೇದಾಗಿ ಇರಾನ್ನ ಒಂದು ಕಾನೂನುಬದ್ಧ ಹಕ್ಕುಗಳನ್ನ ಗುರುತಿಸಿ ಗೌರವಿಸಬೇಕು ಅಂತ. ಆದ್ರೆ ಇರಾನ್ನ ಕಾನೂನುಬದ್ಧ ಹಕ್ಕು ಯಾವುದು ಅಂತಂದ್ರೆ, ಇರಾನ್ನ ಸುಪ್ರೀಂ ಲೀಡರ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಎಲ್ಲಾ ಕಾನೂನುಬದ್ಧವಾದಂತಹ ಹಕ್ಕು ಇರಾನ್ ದೇಶಕ್ಕೆ ಇದೆ. ಈಗ ಇರಾನ್ನ ಸುಪ್ರೀಂ ಲೀಡರ್ ಆಗಿ ನಾವು ಅಯತೊಲ್ಲಾ ಅಲಿ ಮುಜ್ತಬಾ ಅವರನ್ನ ಆಯ್ಕೆ ಮಾಡ್ಕೊಂಡಿದೀವಿ, ಅದನ್ನ ಗುರುತಿಸಿ ಗೌರವಿಸಬೇಕು ಅಂತೇಳಿ. ಎರಡನೇದು, ಯುದ್ಧದ ನಷ್ಟ ಪರಿಹಾರವನ್ನ ತುಂಬಿಕೊಡ್ಬೇಕು ಅಂತ. ಈ ಯುದ್ಧದ ನಷ್ಟ ಪರಿಹಾರವನ್ನ ಯಾರು ತುಂಬಿಕೊಡ್ಬೇಕಾಗುತ್ತೆ? ಅಮೆರಿಕ ಮತ್ತು ಇಸ್ರೇಲ್, ಈ 2 ದೇಶಗಳೇ ತುಂಬಿಕೊಡ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಈಗ ಇರಾನ್ ದೇಶ ಹೇಳ್ತಾ ಇದೆ. ಆದ್ರೆ ಇದಕ್ಕೀಗ ಇಸ್ರೇಲ್ ಮತ್ತು ಅಮೆರಿಕ ರೆಡಿ ಆಗ್ತಾವ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂತಂದ್ರೆ ಇಸ್ರೇಲ್ ಮತ್ತು ಅಮೆರಿಕದ ಉದ್ದೇಶ ಇದ್ದಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸಬೇಕು. ಇರಾನ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಆಗ್ಬೋದು ಅಥವಾ ಇಸ್ರೇಲ್ನ ವಿರುದ್ಧ ಆಗ್ಬೋದು ಅಥವಾ ಗಲ್ಫ್ ರಾಷ್ಟ್ರಗಳಾಗ್ಬೋದು, ಬೇರೆ ಯಾವುದೇ ದೇಶಗಳ ವಿರುದ್ಧ ಯಾವುದೇ ದಾಳಿಗಳನ್ನ ಮಾಡಬಾರ್ದು. ಅದು ದೂರಗಾಮಿ ಕ್ಷಿಪಣಿಗಳನ್ನ ಮತ್ತು ಅಣ್ವಸ್ತ್ರ ಕ್ಷಿಪಣಿಗಳನ್ನ ತಯಾರು ಮಾಡಬಾರ್ದು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ತಯಾರು ಮಾಡಬಾರ್ದು. ಜೊತೆಗೆ ಭಯೋತ್ಪಾದನಾ ಸಂಘಟನೆಗಳಿಗೆ ಯಾವುದೇ ಹಣಕಾಸಿನ ನೆರವು, ಬೆಂಬಲ, ಶಸ್ತ್ರಾಸ್ತ್ರವನ್ನ ನೀಡಬಾರ್ದು ಅನ್ನೋದು ಇಸ್ರೇಲ್ ಮತ್ತು ಅಮೆರಿಕದ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿಯೇ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಆದ್ರೀಗ ನಮಗೆ ಯುದ್ಧದಿಂದ ನಷ್ಟ ಆಗಿದೆ, ಆ ನಷ್ಟವನ್ನ ತುಂಬಿಕೊಡ್ಬೇಕು ಅಂತೇಳಿ ಇರಾನ್ ಕಂಡೀಷನ್ ಅನ್ನು ಆಗ್ತಾ ಇದೆ. ಈ ಕಂಡೀಷನ್ಗೆ ಅಮೆರಿಕ ಮತ್ತು ಇಸ್ರೇಲ್ ಒಪ್ಪುವಂತ ಸಾಧ್ಯತೆ ಇಲ್ಲ. ಇನ್ನು 3ನೇ ಕಂಡೀಷನ್ ಅಂತ ಅಂದ್ರೆ, ಭವಿಷ್ಯದಲ್ಲಿ ಯಾವುದೇ ದಾಳಿ ಇರಾನ್ನ ಮೇಲೆ ಇದೇ ರೀತಿಯಾಗಿ ನಡೆಯದಂತೆ ಅಂತಾರಾಷ್ಟ್ರೀಯ ಸಮುದಾಯ ಗ್ಯಾರಂಟಿಯನ್ನು ಕೊಡಬೇಕು ಅನ್ನೋ ಕಂಡೀಷನ್ ಅನ್ನು ಕೂಡ ಇರಾನ್ ಹಾಕಿದೆ. ಈ ಒಂದು ಕಂಡೀಷನ್ಸ್ಗೆ ಈಗ ಅಂತಾರಾಷ್ಟ್ರೀಯ ಸಮುದಾಯ ಒಪ್ಕೊಳ್ಳುತ್ತಾ ಅಥವಾ ವಿಶ್ವಸಂಸ್ಥೆ ಒಪ್ಕೊಳ್ಳುತ್ತಾ? ಹಾಗಾದ್ರೆ ಇರಾನ್ಗೆ ಈಗ ಇನ್ನು ಮುಂದೆ ಈ ರೀತಿಯಾಗಿ ಭವಿಷ್ಯದಲ್ಲಿ ಯಾವುದೇ ದಾಳಿಗಳಾಗಲ್ಲ ಅಂತೇಳಿ ಗ್ಯಾರಂಟಿಯನ್ನು ಕೊಡುವಂತವ್ರು ಯಾರು ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಈಗ ಈ 3ನೇ ಷರತ್ತಿಗೆ ಒಪ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಕಡಿಮೆ. ಯಾಕೆಂದ್ರೆ ಮುಂದೆ ಇರಾನ್ ದೇಶ ತನ್ನ ಅಣ್ವಸ್ತ್ರ ಪ್ರಯೋಗವನ್ನ ಮುಂದುವರಿಸಬಹುದು, ಅಣ್ವಸ್ತ್ರ ಬಾಂಬ್ಗಳನ್ನ ಉತ್ಪಾದನೆ ಮಾಡಬಹುದು, ಜೊತೆಗೆ ಬೇರೆ ದೇಶಗಳ ಮೇಲೆ ಕೂಡ ದಾಳಿ ಮಾಡಬಹುದು. ಆಗ ಪ್ರತಿ ದಾಳಿಯನ್ನ ಮತ್ತೊಂದು ದೇಶ ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ ಒಂದು ಷರತ್ತನ್ನ ಹೇಗೆ ಒಪ್ಕೊಳ್ಳಿಕ್ಕಾಗುತ್ತೆ, ಯಾರು ಒಪ್ಕೊಳ್ತಾರೆ ಮತ್ತು ಯಾರು ಇವರಿಗೆ ಇರಾನ್ ದೇಶಕ್ಕೆ ಭರವಸೆಯನ್ನ ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ. ಏನಾದರೂ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರಿಗೆ ಭರವಸೆ ಕೊಡ್ಲಿಕ್ಕೆ ಸಾಧ್ಯನಾ ಅಥವಾ ವಿಶ್ವಸಂಸ್ಥೆ ಭರವಸೆ ಕೊಡ್ಲಿಕ್ಕೆ ಸಾಧ್ಯನಾ? ಹೇಗೆ? ಅಥವಾ ಅಮೆರಿಕಕ್ಕೂ ಕೂಡ ಪ್ರಬಲವಾದಂತಹ ದೇಶ ಜಗತ್ತಿನಲ್ಲಿ ಬೇರೆ ಯಾವುದೂ ಕೂಡ ಇಲ್ಲ. ಹಾಗಾಗಿ ಈಗ ಅಮೆರಿಕ ಮತ್ತು ರಷ್ಯಾದ ನಡುವಿನ ಬಾಂಧವ್ಯ ಮೊದಲೇ ಸರಿ ಇಲ್ಲ, ಅಥವಾ ಚೀನಾ ಮತ್ತು ಅಮೆರಿಕದ ನಡುವಿನ ಬಾಂಧವ್ಯ ಕೂಡ ಸರಿ ಇಲ್ಲ. ಹೀಗಾಗಿ ವಿಶ್ವದ ಯಾವುದೇ ಪ್ರಮುಖ ದೇಶಗಳಾಗಬಹುದು ಕೂಡ ಈ ರೀತಿಯಾದಂತಹ ಭರವಸೆಯನ್ನು ಇರಾನ್ ದೇಶಕ್ಕೆ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ 3 ಷರತ್ತುಗಳನ್ನ ಮೊದಲೇ ಷರತ್ತನ್ನೇನೋ ಒಪ್ಕೊಂಡು ಬಿಡುವುದು. ಯಾಕೆಂದ್ರೆ ಅಮೆರಿಕ ಕೂಡ ನಾನು ಹೇಳಿದಂತವರು ಸುಪ್ರೀಂ ಲೀಡರ್ ಆಗಬೇಕು ಅಂತ ಹೇಳ್ತಾರೆ. ಆ ಒಂದು ಷರತ್ತನ್ನ ಇರಾನ್ ಕೂಡ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಾಗಿ ಈಗ ಈ ಒಂದು ಯುದ್ಧ ನಿಲ್ಲುತ್ತಾ ಇಲ್ವಾ ಅಂತಕ್ಕಂಥದ್ದು ಈಗಲೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನಾನು ಯಾವುದೇ ಕ್ಷಣದಲ್ಲಿ
ಬೇಕಾದ್ರೂ ಯುದ್ಧವನ್ನು ನಿಲ್ಲಿಸಬಹುದು, ಯುದ್ಧವನ್ನು ನಿಲ್ಲಿಸೋ ಬಗ್ಗೆ ನಾನು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಹೀಗಾಗಿ ಇರಾನ್ನ ಎಲ್ಲ ಪ್ರಮುಖ ಸ್ಥಳಗಳ ಮೇಲೆ ನಾವು ಅಮೆರಿಕ ಸೇನೆ ಟಾರ್ಗೆಟ್ ಅನ್ನ ಮಾಡಿದೆ. ಇನ್ನು ಟಾರ್ಗೆಟ್ ಮಾಡಲಿಕ್ಕೆ ಯಾವುದೇ ಸ್ಥಳಗಳು ಕೂಡ ಉಳಿದಿಲ್ಲ ಅಂತೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಯುದ್ಧ ಬಹುತೇಕ ಅಂತ್ಯ ಆಗ್ಬೋದು, ಅಂತ್ಯ ಆಗ್ತಕ್ಕಂಥ ದಿನಗಳು ಹತ್ರ ಆಗ್ತಾ ಇವೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಕೂಡ ಯುದ್ಧವನ್ನು ಅಂತ್ಯ ಮಾಡೋ ಬಗ್ಗೆ ಇನ್ನೂ ಒಂದು ಸ್ಪಷ್ಟವಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಈ ಯುದ್ಧವನ್ನು ಮುಂದುವರಿಸೋದ್ರಿಂದ ಅಮೆರಿಕಕ್ಕೂ ಕೂಡ ಆರ್ಥಿಕ ಹೊಡೆತ ಆಗ್ತಾ ಇದೆ, ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಅಮೆರಿಕದಲ್ಲಿ ರಾಜಕೀಯವಾಗೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಿನ್ನಡೆ ಆಗ್ಬೋದು ಅನ್ನೋ ಒಂದು ಭೀತಿ ಕೂಡ ಅವರ ಆಪ್ತ ವಲಯವನ್ನು ಕಾಡ್ತಾ ಇದೆ. ಈ ಕಾರಣಕ್ಕಾಗಿಯೇ ಯುದ್ಧವನ್ನ ಆದಷ್ಟು ಬೇಗ ನಿಲ್ಲಿಸಬೇಕು, ಯುದ್ಧದಿಂದ ಎಕ್ಸಿಟ್ ಆಗುವಂತ ಪ್ಲಾನ್ ಅನ್ನ ರೂಪಿಸಿಕೊಂಡು ಜಾರಿಗೆ ತರಬೇಕು ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರ ಆಪ್ತರು ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಒಂದು ಸಲಹೆನ ಕೊಟ್ಟಿದ್ದಾರೆ. ಆ ಒಂದು ಸಲಹೆನೇ ಸ್ವೀಕರಿಸಿಕೊಂಡೇನೆ ಈಗ ಟ್ರಂಪ್ ಯುದ್ಧವನ್ನು ನಿಲ್ಲಿಸೋ ಬಗ್ಗೆ ನಾನು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತೇನೆ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನ್ಯಾತನ್ಯಾಹು ಅವರೊಂದಿಗೆ ಮಾತನಾಡಿ ಅಂತಿಮ ತೀರ್ಮಾನವನ್ನು ಈಗ ಅಮೆರಿಕ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಇರಾನ್ ಕೂಡ ಈಗ ತನ್ನ ಈ ಒಂದು ದಾಳಿಯನ್ನ ನಿಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ಈ ಪರಸ್ಪರ ಷರತ್ತುಗಳಿಗೆ ಎರಡೂ ದೇಶಗಳು ಕೂಡ ಒಪ್ಪುವಂತಹ ಸಾಧ್ಯತೆಗಳು ಕೂಡ ಕಡಿಮೆನೆ. ಪ್ರತೀಕ್ಷಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.